ಈಗ ರೈತರು ಚೆಕ್ ಇಸ್ಕೊಂತ ಇದ್ದಾರೆ ಸರ್ ಹೋಗಿ. ಯಾರೋ ಇಬ್ಬರು 4 ಜನ ತಗೊಳ್ಳೋದನ್ನೇ ದೊಡ್ಡದು, ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ. ಅಲ್ಲಿ 580 ಎಕರೆನೋ ಏನೋ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಹಂತದ ನೋಟಿಫಿಕೇಶನ್ ಇಶ್ಯೂ ಮಾಡೋರಲ್ಲ. ಬರೀ ನೆನ್ನೆ 7 ಜನಕ್ಕೆ ಯಾಕೆ ಕೊಟ್ಟರು ಚೆಕ್ನ? ಅದು ಶಾಸಕನ ಕಳಿಸಿ ಎಲ್ಲಾದರೂ ಚೆಕ್ ಕೊಡೋದು ಉಂಟಾ? ಈ ಥರ ಯಾವುದಾದ್ರು ಹೊಸದು ಈ ಥರ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಭೂಸ್ವಾಧೀನ ಆದಾಗ ಶಾಸಕರುಗಳ ಅಧ್ಯಕ್ಷತೆಯಲ್ಲಿ ಅದೆಂಥದ್ದು ದೊಡ್ಡ ಇದಿಟ್ಕೊಂಡು ಕೊಟ್ಟಿರೋದು. ಇವತ್ತು ಫೋಟೋ ನೋಡಿದೆ, ಶಾಸಕರುಗಳು ಚೆಕ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹೊಸದಾಗಿ ಏನು ಶುರು ಮಾಡಿದ್ದೀರಿ? ಏನು ಶಾಸಕ ತಗೊಂಬಂದು ಮನೆಯಿಂದ ಕೊಡ್ತಾವ್ರ? ಸರ್ಕಾರದ ಅಧಿಕಾರಿಗಳು ಯಾವ ರೈತರುಗಳು ಭೂಮಿ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿನಲ್ಲೋ ಇಲ್ಲ ಭೂಸ್ವಾಧೀನದ ಒಂದು ಅಧಿಕಾರಿ ಏನಿರ್ತಾನೆ ಅವನ ಕಡೆಯಿಂದ ಇವೆಲ್ಲ ಆಗಬೇಕು. ಈಗ ಶಾಸಕರನ್ನ ಕಳಿಸ್ಬಿಟ್ಟು 7 ಜನಕ್ಕೆ ಚೆಕ್ ಇಶ್ಯೂ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲಿರೋದು ಎಷ್ಟು ಜನ ಅಂದರೆ ಟೆಂಪ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ 2 ಕೋಟಿ 30 ಲಕ್ಷ. ಈಗ 2 ಕೋಟಿ 30 ಲಕ್ಷ ನಾನು ರೈತರಿಗೆ ಹೇಳೋದು, ಯಾರು ತಗೊಂಡಿದ್ದೀರಿ ಚೆಕ್ನ, ಕಾಂಗ್ರೆಸ್ನವ್ರು ಇರಲಿ ಯಾರೇ ಇರಲಿ, ಆ 2 ಕೋಟಿ 30 ಲಕ್ಷ ಚೆಕ್ ತಗೊಂಡ್ರೆ ನಿಮಗೆ ತಗೊಂಡೋಗಿ ದುಡ್ಡು ಖರ್ಚು ಮಾಡಿದ್ರೆ ಬ್ಯಾಂಕಲ್ಲೇ ಇಡ್ತಾರೆ ಅಂತ ಇಟ್ಟಿದ್ದೀವಿ. ಆ 2 ಕೋಟಿ 30 ಲಕ್ಷನ 20 ವರ್ಷಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಸಿಗ್ಬೋದು? ಬಡ್ಡಿ ಬ್ಯಾಂಕಲ್ಲಿ ಇಟ್ಟರೆ ರಿಸರ್ವ್ ಇದನ್ನು FDಗಿಟ್ಟು ಒಂದು 40 ಲಕ್ಷ 50 ಲಕ್ಷ ಸಿಗ್ಬೋದು. ಅದೇ ಲ್ಯಾಂಡನ್ನು ಹಾಗೆ ನೀವು ಇಟ್ಕೊಂಡ್ರೆ, ಅದೇ ಲ್ಯಾಂಡನ್ನು ಹಾಗೆ ಇಟ್ಕೊಂಡ್ರೆ ಈಗ 2 ಕೋಟಿ 20 ಲಕ್ಷ 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ ಆ ಲ್ಯಾಂಡಿನ ವ್ಯಾಲ್ಯೂ. ಹಾಗೆ ಇಟ್ಕೊಂಡ್ರೆ ನೀವು ಆ ಜಮೀನ. ಅದರಿಂದ ನಾನು ರೈತರ ಭಾವನೆಗಳೇನಿದೆ, ಪಾಪ ಇವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವರೆಲ್ಲ ಭಾಷಣ ಮಾಡವ್ರೆ, ಇವರೇ ಶಿವಕುಮಾರ್ ಅವರೇ ಮಾತಾಡೋರೆ. ಅವರ ಪಿತ್ರಾರ್ಜಿತ ಆಸ್ತಿಗಳು, ಅವರ ತಂದೆ ಮುತ್ತಾತಂದರು ಭೂಮಿ ಹೊತ್ತು ಆ ಭೂಮಿಯ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ, ಇವತ್ತು ಅಂಥ ಕುಟುಂಬಗಳನ್ನು ಹೊರಗೆ ಹಾಕೋದು ಎಲ್ಲಾದರೂ ಉಂಟಾ ಭಾಷಣ? ಈಗ ಇವ್ರು ನೀವೇನಪ್ಪ ಮಾಡ್ತಾ ಇದ್ದೀರಿ? ನಿಮ್ಮೆಲ್ಲ ಏನೇನು ಮಾತಾಡಿದ್ದೀರಿ ಅದು ಈಗಲ್ಟನ್ ಒಂದು ಕಡೆ ಇರಲಿ. ಈಗೇನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅವತ್ತೇನು ಹೇಳಿದಿರಿ ವಿಧಾನಸಭೆ ಕಲಾಪದಲ್ಲಿ? ಸ್ವಲ್ಪ ತರಿಸ್ಕೊಂಡು ನೋಡಲಿ ಇವರಲ್ಲಿ. ಈಗ ರೈತರು ಚೆಕ್ ಇಸ್ಕೊಂತ ಇದ್ದಾರೆ ಸರ್ ಹೋಗಿ. ಯಾರೋ 2-4 ಜನ ತಗೊಳ್ಳೋದನ್ನೇ ದೊಡ್ಡದು, ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ. ಅಲ್ಲಿ 580 ಎಕರೆನೋ ಏನೋ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಹಂತದ ನೋಟಿಫಿಕೇಶನ್ ಇಶ್ಯೂ ಮಾಡೋರಲ್ಲ. ಬರೀ ನೆನ್ನೆ 7 ಜನಕ್ಕೆ ಯಾಕೆ ಕೊಟ್ಟರು ಚೆಕ್ನ? ಅದು ಶಾಸಕನ ಕಳಿಸಿ ಎಲ್ಲಾದರೂ ಚೆಕ್ ಕೊಡೋದು ಉಂಟಾ? ಈ ಥರ ಯಾವುದಾದ್ರು ಹೊಸದು ಈ ಥರ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಭೂಸ್ವಾಧೀನ ಆದಾಗ ಶಾಸಕರುಗಳ ಅಧ್ಯಕ್ಷತೆಯಲ್ಲಿ ಅದೆಂಥದ್ದು ದೊಡ್ಡ ಇದಿಟ್ಕೊಂಡು ಕೊಟ್ಟಿರೋದು. ಇವತ್ತು ಫೋಟೋ ನೋಡಿದೆ, ಶಾಸಕರುಗಳು ಚೆಕ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹೊಸದಾಗಿ ಏನು ಶುರು ಮಾಡಿದ್ದೀರಿ? ಏನು ಶಾಸಕ ತಗೊಂಬಂದು ಮನೆಯಿಂದ ಕೊಡ್ತಾವ್ರ? ಸರ್ಕಾರದ ಅಧಿಕಾರಿಗಳು ಯಾವ ರೈತರುಗಳು ಭೂಮಿ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿನಲ್ಲೋ ಇಲ್ಲ ಭೂಸ್ವಾಧೀನದ ಒಂದು ಅಧಿಕಾರಿ ಏನಿರ್ತಾನೆ ಅವನ ಕಡೆಯಿಂದ ಇವೆಲ್ಲ ಆಗಬೇಕು. ಈಗ ಶಾಸಕರನ್ನ ಕಳಿಸ್ಬಿಟ್ಟು 7 ಜನಕ್ಕೆ ಚೆಕ್ ಇಶ್ಯೂ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲಿರೋದು ಎಷ್ಟು ಜನ ಅಂದರೆ ಟೆಂಪ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ 2 ಕೋಟಿ 30 ಲಕ್ಷ. ಈಗ 2 ಕೋಟಿ 30 ಲಕ್ಷ ನಾನು ರೈತರಿಗೆ ಹೇಳೋದು, ಯಾರು ತಗೊಂಡಿದ್ದೀರಿ ಚೆಕ್ನ, ಕಾಂಗ್ರೆಸ್ನವ್ರು ಇರಲಿ ಯಾರೇ ಇರಲಿ, ಆ 2 ಕೋಟಿ 30 ಲಕ್ಷ ಚೆಕ್ ತಗೊಂಡ್ರೆ ನಿಮಗೆ ತಗೊಂಡೋಗಿ ದುಡ್ಡು ಖರ್ಚು ಮಾಡಿದ್ರೆ ಬ್ಯಾಂಕಲ್ಲೇ ಇಡ್ತಾರೆ ಅಂತ ಇಟ್ಟಿದ್ದೀವಿ. ಆ 2 ಕೋಟಿ 30 ಲಕ್ಷನ 20 ವರ್ಷಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಸಿಗ್ಬೋದು? ಬಡ್ಡಿ ಬ್ಯಾಂಕಲ್ಲಿ ಇಟ್ಟರೆ ರಿಸರ್ವ್ ಇದನ್ನು FDಗಿಟ್ಟು ಒಂದು 40 ಲಕ್ಷ 50 ಲಕ್ಷ ಸಿಗ್ಬೋದು. ಅದೇ ಲ್ಯಾಂಡನ್ನು ಹಾಗೆ ನೀವು ಇಟ್ಕೊಂಡ್ರೆ, ಅದೇ ಲ್ಯಾಂಡನ್ನು ಹಾಗೆ ಇಟ್ಕೊಂಡ್ರೆ ಈಗ 2 ಕೋಟಿ 20 ಲಕ್ಷ 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ ಆ ಲ್ಯಾಂಡಿನ ವ್ಯಾಲ್ಯೂ. ಹಾಗೆ ಇಟ್ಕೊಂಡ್ರೆ ನೀವು ಆ ಜಮೀನ. ಅದರಿಂದ ನಾನು ರೈತರ ಭಾವನೆಗಳೇನಿದೆ, ಪಾಪ ಇವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವರೆಲ್ಲ ಭಾಷಣ ಮಾಡವ್ರೆ, ಇವರೇ ಶಿವಕುಮಾರ್ ಅವರೇ ಮಾತಾಡೋರೆ. ಅವರ ಪಿತ್ರಾರ್ಜಿತ ಆಸ್ತಿಗಳು, ಅವರ ತಂದೆ ಮುತ್ತಾತಂದರು ಭೂಮಿ ಹೊತ್ತು ಆ ಭೂಮಿಯ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ, ಇವತ್ತು ಅಂಥ ಕುಟುಂಬಗಳನ್ನು ಹೊರಗೆ ಹಾಕೋದು ಎಲ್ಲಾದರೂ ಉಂಟಾ ಭಾಷಣ? ಈಗ ಇವ್ರು ನೀವೇನಪ್ಪ ಮಾಡ್ತಾ ಇದ್ದೀರಿ? ನಿಮ್ಮೆಲ್ಲ ಏನೇನು ಮಾತಾಡಿದ್ದೀರಿ ಅದು ಈಗಲ್ಟನ್ ಒಂದು ಕಡೆ ಇರಲಿ. ಈಗೇನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅವತ್ತೇನು ಹೇಳಿದಿರಿ ವಿಧಾನಸಭೆ ಕಲಾಪದಲ್ಲಿ? ಸ್ವಲ್ಪ ತರಿಸ್ಕೊಂಡು ನೋಡಲಿ ಇವರಲ್ಲಿ.